developments that are happening on the Afghanistan-Pakistan border. We are closely monitoring the situation. Three things are clear. One, that Pakistan hosts terrorist organizations and sponsors terrorist activities. Two, it is an old practice of Pakistan to blame its neighbors for its own internal failures. And three, Pakistan is infuriated with Afghanistan exercising sovereignty over its own territories. India remains fully committed to the sovereignty, territorial integrity and independence of Afghanistan. Presently we have a technical mission in Kabul. This has been in operation since June of 2022. The transition from this technical mission to the embassy will happen in the next few days. ಫೋನ್ ಒಂದು ಬನ್ನಿ 252 ಬೇಡ चीज़ें बहुत महत्वपूर्ण है राइट प्रैक्टिस ನಲ್ಲಿ ನಮ್ಮನ್ನ ಜಾಗೃತಗೊಳಿಸಿರ್ತಕ್ಕಂಥ ಈ ಭಾಗದ ಈ ಒಂದು FPO ಮೂಲಕ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ. ಈ FPOಗಳನ್ನು ಮಾಡಬೇಕು, ರೈತರನ್ನ ಜಾಗೃತಗೊಳಿಸಬೇಕು, ಏನು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಫಾರ್ಮರ್ಸನ್ನ ಸಂಘಟಿತರನ್ನಾಗಿ ಮಾಡಬೇಕು ಅಂತ ಹೇಳಿ ಏನು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ, ಟೂರ್ ಮಾಡ್ತಾ ಇದ್ದಾರೆ. ನಾನು ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ಮೇಡಮ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಶ್ರೀ ರೈತ ಉತ್ಪಾದಕ ಕಂಪನಿಯನ್ನು ನಾವು 1115 ಮಂದಿ ಸೇರಿಕೊಂಡು ಸುತ್ತಮುತ್ತಲಿನ ಟೋಟಲ್ 18 ಹಳ್ಳಿ 7 ಮೇಲ್ಪಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ರೈತರು ಸೇರಿಕೊಂಡು ನಾವು ಇಲ್ಲಿ ಚಿಲ್ಲಿ ಪ್ರೊಸೆಸಿಂಗ್ ಯೂನಿಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕಾಗಿ ನಿರ್ಮಲಾ ಸೀತಾರಾಮನ್ ಅವರ ಗ್ರ್ಯಾಂಟು, MP ಲ್ಯಾಂಡ್ ಅವ್ರಲಿಂದ ಮತ್ತು ಆಮೇಲೆ ನಬಾರ್ಡು ಮತ್ತು ನ್ಯಾಪ್ ಕಿಸಾನ್ ಅವರ ಸಹಾಯದಿಂದ ನಮಗೆ ಇದನ್ನು ಚಿಲ್ಲಿ ಪ್ರೊಸೆಸಿಂಗ್ ಯೂನಿಟನ್ನು ತಯಾರು ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ಅನುಕೂಲ ಆಗಲಿ ಅಂತೇಳಿ ಹಳ್ಳಿ ವರ್ಗದಲ್ಲಿ ಕೇಂದ್ರ ಸರ್ಕಾರ ಈಗ ನಾವು ಮೆಣಸಿನಕಾಯಿ ನಮ್ಮಲ್ಲೇ ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿನ ಮಿಷನ್ನಿಗಾಗಿ ಸುಲಭವಾಗಿ ರೈತರ ಎಲ್ಲರಿಗೂ ಸಿಗುವಂತೆ ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಕೈಗೊಂಡಿದೆ. ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ ರೈತರಿಗೆ. ನಬಾರ್ಡ್ ಕಡೆಯಿಂದ ಹೆಚ್ಚಿನ ಅಂದರೆ ರೈತರು 300 ಕಿಲೋಮೀಟ್ರಿಂದ ಖರೀದಿ ಮಾಡೋಕ್ಕಾಯಿತು, ಅಲ್ಲಿ ಹೋಗಿ ಮಾರೋಕ್ಕಾಯಿತು. ಮಧ್ಯವರ್ತಿಯಿಂದ ಫುಲ್ಲು ನಷ್ಟ ಅನುಭವಿಸಿದ್ರು. ಈಗ ನಮ್ಮ FPO ಆಗಿದೆ ಅಂತ ನೇರವಾಗಿ ರೈತರ ಕಡೆ ನಿಂತ್ಕೊಂಡು ಅದು ಪುಡಿ ಮಾಡಿ ರಫ್ತು ಮಾಡ್ತಾ ಇದ್ದೀವಿ. ಅವರಿಗೆ ಮಧ್ಯವರ್ತಿ ಅವಳಿಲ್ಲ, ಒಳ್ಳೆ ಬೆಂಬಲ ಬೆಲೆ ಸಿಗ್ತದೆ. ರೈತ ಇವಾಗ ನಿರ್ಮಲಾ ಸೀತಾರಾಮನ್ ಮಾಡೋದು ಅವ್ರ ಧ್ಯೇಯದಿಂದ ರೈತರು ಎಲ್ಲ ಚೆನ್ನಾಗಿರ್ತಾರೆ.